ಕೊಪ್ಪಳ ಇಲ್ಲಿ ಲೋಕಸಭೆ ಸ್ಪರ್ಧೆ ಮಾಡಲಿ, ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತ ತಮ್ಮ ಕಾರ್ಯಕ್ರಮ. ಖಂಡಿತವಾಗ್ಲೂ ಹಾಗಂತಲ್ಲ. ನನಗೆ ಇವತ್ತು ಸಮಯ ಈ ಒಂದು 6-7 ತಿಂಗಳಲ್ಲಿ, ಕಳೆದ 6-7 ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನಾಗಿ ಗೆದ್ದ ಮೇಲೆ ಇಡೀ 8 ಲೋಕಸಭಾ ಕ್ಷೇತ್ರಗಳಲ್ಲಿ, ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ. ಇವತ್ತು ನನಗೆ ಆತ್ಮವಿಶ್ವಾಸ ಇದೆ. ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು 2ನೇ ಸ್ಥಾನದಲ್ಲಿ ಕಾಂಗ್ರೆಸ್, 3ನೇ ಸ್ಥಾನದಲ್ಲಿ BJP ಬಂದಿದ್ದೇನೋ ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರುತ್ತೆ. ಅಂದರೆ ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಅಭ್ಯರ್ಥಿ ಬಗ್ಗೆ ನಾನು ಇನ್ನೊಂದು 15 ದಿವಸಗಳಲ್ಲಿ, ಮೋಸ್ಟ್ಲಿ ಈ ಮಂತ್ ಎಂಡಿಂಗ್ ಒಳಗಡೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆನೆ ನಾನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೀನಿ. ಅದನ್ನು ಆ ಸಂದರ್ಭ ನಾನು ಬಂದಾಗ ನಾನು ಕರೆಕ್ಟಾಗಿ ನಿಮಗೆ ಹೇಳ್ತೀನಿ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ. ಬಟ್ ಏನಂತಂದರೆ ಅದು ನಾವು ಯಾರೇ ಆದರೂ ಕೂಡ ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೆಳಲೇಬೇಕು, ಅದು ಯಾರೇ ಆಗಲಿ ಕೂಡ. ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಂತಲ್ಲ, ನಾನು ಎಲ್ರಿಗೂ ನನ್ನನ್ನು ಸೇರಿಕೊಂಡು ಯಾರಿಗೂ ಕೂಡ ಯಾವತ್ತೂ ಕೂಡ ನಾನು ಪ್ರತ್ಯೇಕವಾಗಿ ಇವರು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಾನು ಬೆಳೆಸಿರುವಂಥ ವ್ಯಕ್ತಿಗಳಾಗಿರ್ಬೋದು, ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು. ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು. ಅದರಲ್ಲಿ ಹೆಚ್ಚು ನನ್ನ ಪಾಲಿದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ದೂಷಣೆ ಮಾಡಬೇಕು? ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗ್ತಾರೆ. ಅದು ಕಳೆ ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು, ಸೋತಿರೋ ಪಕ್ಷಗಳಾಗಿರ್ಬೋದು, ದುರಹಂಕಾರದಿಂದ ಬಿದ್ದುವ ಅಂತ 100ಕ್ಕೆ 100 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಿಕ್ಕೆ ಕಾರಣ.